ಹೇಳಿಕೆಗೆ ವ್ಯಂಗ್ಯವಾಡಿದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಎಲ್ಲಾ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಸಿಎಂಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಗೆ ವ್ಯಂಗ್ಯವಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎಲ್ಲಾ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಸಿಎಂಗೆ ಟಾಂಗ್ ಕೊಟ್ಟಿದ್ದಾರೆ. ಈ ಹಿಂದೆ ಸಿದ್ದು ಫುಲ್ ವೈಲೆಂಟ್ ಆಗಿದ್ರು, ಈಗ ಸಿದ್ದು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ಡಿಕೆ ಶಿವ್ ವೈಲೆಂಟ್ ಆಗಿದ್ದಾರೆ. ಈ ಮೊದಲು ನಾನೇ ಸಿಎಂ ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು, ಈಗ ಹೈಕಮಾಂಡ್ ನಾಯಕರಿಗೆ ಎಲ್ಲವೂ ಕೂಡ ಬಿಟ್ಟಿದ್ದು ಅಂತ ಹೇಳಿ ತಮ್ಮ ಹೇಳಿಕೆಯನ್ನೇ ಉಲ್ಟಾ ಮಾಡಿಬಿಟ್ಟಿದ್ದಾರೆ. ನಾಯಕತ್ವದ ಬಗ್ಗೆ ಹೈಕಮಾಂಡ್ ನಾಯಕರೇ ತೀರ್ಮಾನ ಮಾಡ್ತಾರೆ, ಅದನ್ನು ನಾನೂ ಕೇಳಬೇಕು, ಡಿಕೆಶಿಯೂ ಕೇಳಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಅದೇ ಹೇಳಿಕೆಗೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೇಳಿದ್ದೇ ವೇದವಾಕ್ಯ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಬೆಳಗ್ಗೆ ಹೇಳಿದ್ರು ಸರ್, ಒಂದ್ ಮಾತು ಹೈಕಮಾಂಡ್ ಹೇಳಿದ್ರೆ ಎಲ್ಲೋ ಮುಗಿಯುತ್ತೆ, ಡಿಕೆ ಶಿ ಅವರು ಒಪ್ಕೋಬೇಕು, ನಾನು ಒಪ್ಕೋಬೇಕು ಅನ್ನೋ ಮಾತನ್ನ ಸರ್. ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು. ಖಂಡಿತ ಸರ್. ತಾವು ಸಿಎಂ ಯಾವಾಗ ಆಗಂದ್ರೆ ಸರ್? ಒಂದು ನಿಮಿಷ ಕೈ ಒಂದು ನಿಮಿಷ ಸರ್, ತಾವು ಸಿಎಂ ಆಗೋದು ಯಾವಾಗ ಸರ್? ಸಿದ್ದರಾಮಯ್ಯ ಸಾಹೇಬರು ಬೆಳಗ್ಗೆ ಹೇಳಿದ್ರು ಸರ್, ಒಂದ್ ಮಾತು ಹೈಕಮಾಂಡ್ ಹೇಳಿದ್ರೆ ಎಲ್ಲೋ ಮುಗಿಯುತ್ತೆ, ಡಿಕೆ ಶಿ ಅವರು ಒಪ್ಕೋಬೇಕು, ನಾನು ಒಪ್ಕೋಬೇಕು ಅನ್ನೋ ಮಾತನ್ನ ಸರ್. ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು. ಖಂಡಿತ ಸರ್. ತಾವು ಸಿಎಂ ಯಾವಾಗ ಆಗಂದ್ರೆ ಸರ್? ಒಂದು ನಿಮಿಷ ಕೈ ಒಂದು ನಿಮಿಷ ಸರ್, ತಾವು ಸಿಎಂ ಆಗೋದು ಯಾವಾಗ ಸರ್? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಹೆಡ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಸದ್ಯಕ್ಕೆ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ, ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಈ ಮಧ್ಯದಲ್ಲಿಯೇ ಇದೀಗ ಡಿಕೆ ಶಿವಕುಮಾರ್ ಒಂದು ಗೂಗ್ಲಿ ಎಸ್ತಿದ್ದಾರೆ. ರಮ್ಯಾ, ಡಿಕೆ ಶಿವಕುಮಾರ್ ಅವರ ಒಂದು ಮಾತಿನ ಅರ್ಥ ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಏನ್ ಹೇಳ್ತಾರೋ ಅದೇ ನಮಗೆ ವೇದವಾಕ್ಯ ಅನ್ನುವಂತ ಒಂದು ಮಾತನ್ನ ಒಂದು ರೀತಿ ವ್ಯಂಗ್ಯಭರಿತವಾಗಿ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ತಿಂಗಳಲ್ಲೇ ಡಿ.ಕೆ. ಶಿವಕುಮಾರ್ ಅವರ ಕನಸಿರೋದೇನಂತ ಹೇಳಿದ್ರೆ ನವೆಂಬರ್ ತಿಂಗಳಲ್ಲಿ ಶತಾಯಗತಾಯ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ. ಆದ್ರೆ ಸದ್ಯದ ಪರಿಸ್ಥಿತಿಗಳನ್ನ ನೋಡ್ತಾ ಇದ್ರೆ, ಯಾಕಂತ ಹೇಳಿದ್ರೆ 8ನೇ ತಾರೀಕಿಂದ ಬೆಳಗಾವಿಯಲ್ಲಿ ಅಧಿವೇಶನವೂ ಕೂಡ ಆರಂಭ ಆಗ್ತಿದೆ. ಈ ಸಂದರ್ಭದಲ್ಲಿ ನಾಯಕತ್ವ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟು ಸುಲಭವಾಗಿ ಕೈ ಹಾಕುತ್ತೆ ಅನ್ನುವಂತ ಒಂದು ನಂಬಿಕೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಇಲ್ಲ. ಹೀಗಾಗಿ ಪದೇ ಪದೇ ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡಗಳಂತಂದ್ರು. ಜೊತೆಗೆ ಕಾಂಗ್ರೆಸ್ ಡಿ.ಕೆ. ಶಿವಕುಮಾರ್ ಅವರಲ್ಲಿರುವಂತಹ ಹಲವು ಶಾಸಕರು ದೆಹಲಿಗೆ ಹೋಗಿ ದೆಹಲಿಯಲ್ಲಿ ಲಾಬಿ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವತ್ತು 2023ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಪಾತ್ರವೂ ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ. ಅವ್ರಿಗೆ ಅವಕಾಶ ಕೊಡ್ಲೇಬೇಕು ಅನ್ನುವಂತ ಒಂದು ರೀತಿಯಲ್ಲಿ ದೆಹಲಿ ಹೈಕಮಾಂಡ್ ಅಂಗಳದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಶಾಸಕರು ಮತ್ತೆ ಸಚಿವರು ಲಾಬಿ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನಾನೇ ಪೂರ್ಣಾವಧಿ ಅನ್ನುವಂಥದ್ದನ್ನ ಹಿಂದೆ ಬಹಳಷ್ಟು ಬಾರಿ ಹಲವು ಬಾರಿ ಹೇಳಿದ್ರು. ಆದ್ರೆ ಇತ್ತೀಚೆಗೆ ತಮ್ಮ ಆ ಒಂದು ಹೇಳಿಕೆ ಅಷ್ಟೊಂದು ಫೋರ್ಸ್ ಆಗಿ ಬರ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಾನು ನಡ್ಕೊಳ್ತೀನಿ, ನಾನು ನಡ್ಕೊಳ್ಬೇಕು, ಡಿ.ಕೆ. ಶಿವಕುಮಾರ್ ಅವರು ನಡ್ಕೊಳ್ಬೇಕು, ಕಾಂಗ್ರೆಸ್ನ ಯಾವುದೇ ನಾಯಕರು ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ತಕ್ಕಂತೆ ನಾವು ನಡ್ಕೊಳ್ಬೇಕು ಅನ್ನುವಂತ ಒಂದು ಹೇಳಿಕೆಯನ್ನ ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಹೇಳಿಕೆಗಳು ಕಳೆದ 15 ದಿನಗಳ ಹೇಳಿಕೆಗಳು, ಈಗ ಬರ್ತಿರುವಂತಹ ಹೇಳಿಕೆಗಳು ನೋಡಿದ್ರೆ ಒಂದಷ್ಟು ಸಾಫ್ಟ್ ಹೇಳಿಕೆಗಳನ್ನ ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಗಳು ಪ್ರತಿ ಕ್ಷಣವೂ ಕೂಡ ಬಹಳಷ್ಟು ಶಾರ್ಪ್ ಆಗಿ ಬರ್ತಾ ಇದಾವೆ. ಸಿದ್ದರಾಮಯ್ಯ ಅವರ ವಿಚಾರದಲ್ಲೂ ಕೂಡ ಅದನ್ನೇ ಇವತ್ತು ಪ್ರತಿಕ್ರಿಯೆ ಮಾಡಿರುವಂತದ್ದು. ಸಿದ್ದರಾಮಯ್ಯ ಏನ್ ಹೇಳ್ತಾರೋ ಅದೇ ವೇದವಾಕ್ಯ
ಅದಕ್ಕೆ ಮೀರಿ ನಾವೇನು ಮಾತಾಡೋದಿಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಕಾಂಗ್ರೆಸ್ ಮಂಡ್ ಏನ್ ಹೇಳುತ್ತೋ ಅದನ್ನೇ ಮಾಡ್ತೀವಿ ಅನ್ನುವಂತಹ ಹೇಳಿಕೆ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಿಲ್ಲಾ ಪ್ರವಾಸದಲ್ಲಿ ಇದ್ದಂತ ಒಂದು ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ನಾಳೆ ರಾಹುಲ್ ಗಾಂಧಿ ಅವರು ದೆಹಲಿಗೆ ಬರ್ತಿರೋದ್ರಿಂದ ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಲ್ಲಿ ಭೇಟಿ ಆಗ್ತಾರೆ. ತದ ಬಳಿಕ ಈ ಸಮಸ್ಯೆಗೆ ಪರಿಹಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಕಂಡುಕೊಳ್ಳುತ್ತಾ ಅಂತ ಕಾದ್ ನೋಡ್ಬೇಕು. ಮತ್ತೊಂದು ವಿಚಾರವನ್ನು ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಒಂದು ವೇದಿಕೆ ಮೇಲೆ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಹಗಲು ಗನಸಿನ ಕಥೆಯನ್ನ ಹೇಳಿದ್ದಾರೆ. ಯಾರಿಗೆ ಹೇಳಿದ್ರು? ಮತ್ತೆ ಒಂದ್ ಕೊಟ್ಟು ಹೋಗೋದು ಮತ್ತೊಂದು ಬಿಟ್ಟು ಹೋಗೋದು ಅನ್ನುವಂತಹ ವಿಚಾರವನ್ನ ಮಾರ್ಮಿಕವಾಗಿ ಹೇಳಿದ್ದಾರೆ. ಯಾರಿಗೆ ಹೇಳಿದ್ರು ಅಂತ? ಅಲ್ಲ, ಕೊಟ್ಟೋಗೋದು ಮತ್ತೆ ಬಿಟ್ಟೋಗೋದು ಅಂತ ಹೇಳಿದ್ರೆ ಸಹಜವಾಗಿ ಈಗ ಕಾಂಗ್ರೆಸ್ ರಾಜಕಾರಣದಲ್ಲಿ ಏನು ಬೆಳವಣಿಗೆಗಳಾಗ್ತಿದಾವೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅರ್ಥ ಮಾಡ್ಕೊಳ್ಬಹುದು. ಅದೇ ರೀತಿ ಹಿಂದೆ ಅವಕಾಶಗಳು ಪದೇ ಪದೇ ಸಿಕ್ಕಿದಾಗ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅನ್ನುವಂಥದ್ದನ್ನ ಈ ಹಿಂದೆ ಹಲವು ಬಾರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ಅವ್ರಿಗೆ ಅವಕಾಶಗಳು ಸಿಕ್ಕಿದ್ರು ಕೂಡ ಅದನ್ನ ಯಶಸ್ವಿಯಾಗಿ ಬಳಸ್ಕೊಳ್ಳುವಂತ ಒಂದು ಕೆಲಸ ಜೆಡಿಎಸ್ ನಾಯಕರು ಮಾಡ್ಲಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಇವತ್ತು ಕೂಡ ಅದೇ ಪಕ್ಷವನ್ನ ಅಧಿಕಾರಕ್ಕೆ ನಾನು ತಂದಿದ್ದೀನಿ, ಹೀಗಾಗಿ ಅದನ್ನ ಹೈಕಮಾಂಡ್ ಕೊಟ್ರೆ ನಾನು ಅದನ್ನ ತೆಗೆದುಕೊಳ್ತೀನಿ ಅನ್ನುವಂಥದ್ದು. ಇಲ್ಲ ಬಿಟ್ಟೋಗ್ಬೇಕು ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಮಟ್ಟದ ನಿರ್ಧಾರ ಡಿ.ಕೆ. ಶಿವಕುಮಾರ್ ಈ ಕ್ಷಣದಲ್ಲಿ ತಗೊಂತಾರಂತ ನನಗೇನು ಅನ್ನಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಬಹಳಷ್ಟು ಸಮಸ್ಯೆಗಳು ಬಂದಾಗ, ಬಹಳಷ್ಟು ಸಂಕಷ್ಟಗಳು ಬಂದಾಗ ಪಕ್ಷದ ಪರವಾಗಿ ಮತ್ತೆ ಹೈಕಮಾಂಡ್ ಏನ್ ಹೇಳ್ತೋ ಅದನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಈಗ ಈ ಬಾರಿ ಸಿಎಂ ಸ್ಥಾನ ಸಿಗ್ಲಿಲ್ಲ ಅಂತ ಹೇಳಿದ ತಕ್ಷಣ ಅವರು ಕೋಪ ಮಾಡ್ಕೊಂಡು ಮತ್ತೇನೋ ಬೇರೆ ಪಕ್ಷಕ್ಕೆ ಹೋಗಿ ಅಲ್ಲೇನೋ ಸಾಧನೆ ಮಾಡ್ತಾರೆ ಅಂತ ನನಗನ್ನಿಸ್ತಿಲ್ಲ. ಯಾಕಂತ ಹೇಳಿದ್ರೆ ಅವ್ರ ಮುಂದೆ ಇರುವಂತಹ ಏಕೈಕ ಆಪ್ಷನ್ ಆ ರೀತಿಯಾದಂತ ಒಂದು ಆಪ್ಷನ್ ಇಲ್ಲ. ಕಾಂಗ್ರೆಸ್ ಅಲ್ಲೇ ಇರ್ಬೇಕು, ಕಾಂಗ್ರೆಸ್ ಅಲ್ಲೇ ನಾನು ಏನ್ ಕನಸು ಕಾಣ್ತಿದ್ದೀನಿ ಆ ಒಂದು ಕನಸನ್ನ ಈಡೇರಿಸ್ಕೊಳ್ಬೇಕು ಅನ್ನುವಂತ ಒಂದು ರಾಜಕೀಯವನ್ನ ಮಾಡ್ತಿದ್ದಾರೆ. ಹೀಗಾಗಿ ಬೇರೆಯವರು ಈಗ ಅಶೋಕ್ ಬೇರೆ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ರು, ವಿಜೇಂದ್ರ ಅವರು ಕೂಡ ಬೇರೆ ರೀತಿಯಾಗಿ ಹೇಳಿಕೆಯನ್ನ ಕೊಟ್ರು. ಇದೆಲ್ಲವನ್ನು ಕೂಡ ನೋಡಿ ಇಂತ ಒಂದು ಹೇಳಿಕೆ ಡಿ.ಕೆ. ಶಿವಕುಮಾರ್ ಅವರ ಬಾಯಲ್ಲಿ ಬಂದಂತೆ ಕಾಣಿಸ್ತಿದೆ. ಒಟ್ಟಾರೆ ಡಿ.ಕೆ. ಶಿವಕುಮಾರ್ ಅವರು ಈಗ ನೋಡಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಬಣ ಮೂರನೇ ಈ ಒಂದು ಟೀಮ್ ಡೆಲ್ಲಿಗೆ ಪ್ರಯಾಣವನ್ನ ಬೆಳೆಸಿತ್ತು. 1 ಗಂಟೆಗೆ ಭೇಟಿ ಕೂಡ ನಿಗದಿಯಾಗಿತ್ತು, ಸಮಯ ನಿಗದಿಯಾಗಿತ್ತು. ಇಕ್ಬಾಲ್ ರವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಹೈಕಮಾಂಡ್ ನಾಯಕರು ಭೇಟಿ ಆದ್ರ ಏನಾಗ್ತಾ ಇದೆ ದೆಹಲಿಯಲ್ಲಿ ರಾಜಕಾರಣ ಅಂತ ಹೇಳಿ? ಇಲ್ಲ, ಕರ್ನಾಟಕದ ಹೆಡ್ ಕ್ವಾರ್ಟರ್ಸ್ ಆಗಿರುವಂತಹ ಬೆಂಗಳೂರಲ್ಲಿ ಆಗ್ತಾ ಇರುವಂತಹ ಒಂದು ಬೆಳವಣಿಗೆಗಳನ್ನ ನೋಡ್ಕೊಂಡೆ ದೆಹಲಿಯಲ್ಲಿ ಕೂಡ ಹೈಕಮಾಂಡ್ ಅಂಗಳದಲ್ಲಿ ಒಂದಷ್ಟು ಸರ್ಕಸ್ ಅನ್ನ ಎರಡೂ ಬಣದವರು ಕೂಡ ಮಾಡ್ತಿದ್ದಾರೆ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬಣ ಬಹಳಷ್ಟು ಓವರ್ ಆಕ್ಟಿವ್ ಆಗಿದೆ. ಹೀಗಾಗಿ ಪದೇ ಪದೇ ದೆಹಲಿಗೆ ಹೋಗುವಂತಹ ದೆಹಲಿಯ ನಾಯಕರನ್ನ ಭೇಟಿ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ನಿನ್ನೆ ತಡರಾತ್ರಿ ಒಂದು ಟೀಮ್ ಹೋಗಿತ್ತು. ನೈನಾ ಮೋಟಮ್ಮ, ಇಕ್ಬಾಲ್ ಹುಸೇನ್, ಹಲವು ಶಾಸಕರು ಹೋದಂತಹ ಒಂದು ಟೀಮ್ ಅಲ್ಲಿ ಒಂದು ನಿಯೋಗ